ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಕೊಲೆ ಕೇಸ್ನಲ್ಲಿ ಆರೋಪಿ ಅಂದ್ರೆ A5 ಆಗಿರುವಂತಹ ಭೈರತಿ ಬಸವರಾಜ್ ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. 8 ತಿಂಗಳ ಬಳಿಕ ಅರೆಸ್ಟ್ ಆದ ಶಾಸಕ ಭೈರತಿ ಬಸವರಾಜ್ ಬಿಕ್ಲು ಮರ್ಡರ್ ಕೇಸ್ನಲ್ಲಿ A5 ಆರೋಪಿಯಾಗಿದ್ದ ಭೈರತಿ ಬಸವರಾಜ್ ಈಗ ಅಂತೂ ಇಂತೂ ಸಿಐಡಿ ಬಲೆಗೆ ಬಿದ್ದಿದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನು ನಡೆಸಲಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಈಗ 10 ಜನವನ್ನ ಈಗ ಒಂದು ಸೆರೆಮನೆ ವಾಸವನ್ನ ಅನುಭವಿಸ್ತಾ ಇದ್ದಾರೆ, ಅವರ ಜೊತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಕೂಡ ಇದ್ದರು ಅನ್ನೋ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದು ತನಿಖೆ ಆದ ನಂತರ ಖಚಿತವಾದ ಮೇಲೆ ಆರೋಪಿ ಭೈರತಿ ಬಸವರಾಜ್ನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. 8 ತಿಂಗಳ ಬಳಿಕ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹಲ್ಲೆ ಮಾಡಲಾಗಿತ್ತು ಬಿಕ್ಲು ಶಿವನನ್ನ. ಈಗ ಈ ಮರ್ಡರ್ ಕೇಸ್ಗೆ ಪ್ರಮುಖವಾದಂಥ 5ನೇ ಆರೋಪಿ ಭೈರತಿ ಬಸವರಾಜು. ಈಗ ಭೈರತಿ ಬಸವರಾಜರನ್ನ ಸಿಐಡಿ ಕಸ್ಟಡಿಗೆ ತೆಗೆದುಕೊಂಡಿದೆ. ಈಗ ನಿನ್ನೆ ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಡಿಗೆ ತೆಗೆದುಕೊಂಡು ಬಂದಲ್ಲಿ ಸರೆಂಡರ್ ಆದರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗ್ರಿಲ್ ನಡೀತಾ ಇದೆ. ನಿನ್ನೆಯಿಂದನೂ ಶುರುವಾಗಿದೆ ಭೈರತಿ ಬಸವರಾಜ್ಗೆ. ಆರೋಪಿ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಇರುವಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು. ಕೊಲೆ ಕೇಸ್ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಕೊಲೆಗೆ ಪರೋಕ್ಷವಾಗಿ ಕುಮ್ಮಕ್ಕು ನೀಡಿದಂತಹ ಆರೋಪ ಕೂಡ ಇತ್ತು. ಜಮೀನಿನ ವಿಚಾರವಾಗಿ ಬಿಕ್ಲು ಶಿವ ಹಾಗೂ ಭೈರತಿ ಬಸವರಾಜ್ ನಡುವೆ ಒಂದಷ್ಟು ಮಾತಿನ ಚಕಮಕಿಗಳು ಕೂಡ ಆಗಿತ್ತು. ಭೈರತಿ ಬಸವರಾಜ್ ಮೇಲೆ ಆರೋಪಿಸಲಾಗ್ತಾ ಇದೆ. ಈಗ A1 ಆರೋಪಿ ಜಗ್ಗನ ಜೊತೆ ಕುಂಭಮೇಳದಲ್ಲೂ ಕೂಡ ಶಾಸಕ ಭೈರತಿ ಬಸವರಾಜ್ ಓಡಾಡಿರೋದು ಕಂಡು ಬರುತ್ತೆ. ಬಿಕ್ಲು ಶಿವನ ತಾಯಿ ಮೇಲೆ ಪ್ರಭಾವ ಬೀರಿ ಇದೀಗ ಹೇಳಿಕೆಯನ್ನ ಬದಲಾಯಿಸ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಒಂದ್ ಕಡೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಮುಳುವಾಗಿದೆ ಈ ಬಿಕ್ಲು ಶಿವನ ಮರ್ಡರ್ ಕೇಸ್. ಯಾಕಂದ್ರೆ ಆರೋಪಿ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಇರುವಂತಹ ಆರೋಪಗಳು ಒಂದೊಂದು ಕೂಡ ಸಾಕ್ಷಿ ಕೊಡುವ ರೀತಿಯಲ್ಲೇ ಇದೆ. ಯಾಕಂದ್ರೆ ಜಗ್ಗ ಅಬ್ಸ್ಟ್ಯಾಂಡ್ ಆದಾಗ ಈ ಕೊಲೆ ಕೇಸ್ ಸಂಬಂಧಪಟ್ಟಂತೆ A1 ಆರೋಪಿಯಾಗಿರುವಂತಹ ಜಗ್ಗ ಎಸ್ಕೇಪ್ ಆದಾಗ ಬೇರೆ ಅಂದ್ರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಸದ್ದನ ಮಾಡಿದಂತಹ ಸುದ್ದಿ ಇದು. ಆಗ ಜಗ್ಗನನ್ನ ಹಿಡಿಯೋದಕ್ಕೆ ಹರಸಾಹಸವನ್ನ ಪಡ್ತು ಟೀಮ್. ಈಗ ಅದೇ ಸಿಐಡಿ ಟೀಮ್ ಭೈರತಿ ಬಸವರಾಜನ್ನ ಒಂದು ಅರೆಸ್ಟ್ ಮಾಡೋದಕ್ಕೂ ಕೂಡ ಅಷ್ಟೇ ಹರಸಾಹಸವನ್ನ ಪಡ್ತು. ಆದ್ರೆ ಆ ಒಂದು ಸಮಯದಲ್ಲಿ ಏನು ಜಗ್ಗನ ಬೆನ್ನಹಟ್ಟಿ ಹೋದಾಗ ಜಗ್ಗ ಭೈರತಿ ಬಸವರಾಜ್ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಜೊತೆ ಇರುವಂತಹ ಒಡನಾಟದ 1-2 ಫೋಟೋಗಳು ಆಗ ವೈರಲ್ ಆದವು. ಅದಾದ ನಂತರ ಕುಂಭಮೇಳದಲ್ಲೂ ಕೂಡ ಭೈರತಿ ಬಸವರಾಜ್ ಜೊತೆ A1 ಆರೋಪಿಯಾದಂತಹ ಜಗ್ಗ ಅಲಿಯಾಸ್ ಜಗದೀಶ್ ಜೊತೆ ಕುಂಭಮೇಳದಲ್ಲಿ ಭಾಗಿಯಾಗಿದ್ರು. ತುಂಬಾ ಕ್ಲೋಸ್ ಕಾಂಟ್ಯಾಕ್ಟ್ ಇದೆ ಇವರಿಗೆ ಅನ್ನೋದು ಗೊತ್ತಾಗ್ತಾ ಬಂತು. ತದನಂತರ ತನಿಖೆಯನ್ನ ನಡೆಸ್ತಾ ಬಿಜೆಪಿ ಶಾಸಕರನ್ನ ಇದೀಗ ಸಿಐಡಿ ಟೀಮ್ ಒಂದಷ್ಟು ತನಿಖೆಯನ್ನ ನಡೆಸಿದ ನಂತರವೇ ಗೊತ್ತಾಯ್ತು ಇಲ್ಲಿ ಭೈರತಿ ಬಸವರಾಜ್ ಅವರ ಒಂದು ಕೈವಾಡವೂ ಇದೆ ಅಂತ. ಯಾಕಂದ್ರೆ ಜಮೀನಿಗೆ ಸಂಬಂಧಪಟ್ಟಂತೆ ಬಿಕ್ಲು ಶಿವ ಹಾಗೆ ಭೈರತಿ ಬಸವರಾಜ್ ಅವರ ನಡುವೆ ಒಂದಷ್ಟು ವಾಗ್ವಾದಗಳು ಆಗಾಗ ನಡೀತಾನೆ ಇತ್ತು. ಈಗ ಸದ್ಯಕ್ಕೆ ಜಗದೀಶ್ ಹಾಗೆ ಭೈರತಿ ಬಸವರಾಜ್ ನಡುವೆ ಇರುವಂತಹ ಈ ಕ್ಲೋಸ್ ಕಾಂಟ್ಯಾಕ್ಟ್ ಈ ಕೊಲೆಗೆ ಪರೋಕ್ಷವಾಗಿ ಕುಮ್ಮಕ್ಕು ನೀಡಿದೆ ಅನ್ನೋದು ಆರೋಪಗಳು ಕೇಳಿ ಬರ್ತಾ ಇತ್ತು ಕೂಡ. ಇನ್ನ ಜಮೀನು ವಿಚಾರವಾಗಿ ಬಿಕ್ಲು ಶಿವ ಹಾಗೂ ಭೈರತಿ ಬಸವರಾಜ್ ನಡುವೆ ಒಂದಷ್ಟು ದ್ವೇಷಗಳು ಇತ್ತು. ಹಾಗಾಗಿ ಏನು ಆರೋಪಿ ಅಂದ್ರೆ ಈ ಒಂದು ಭೈರತಿ ಬಸವರಾಜ್ ಮೇಲೆ ಆರೋಪಿಸಿ ರಾಮಮೂರ್ತಿ ನಗರದ ಠಾಣೆಯಲ್ಲೂ ಕೂಡ ಏನು ಬಿಕ್ಲು ಶಿವ ಈಗ ಇಹಲೋಕವನ್ನು ತೆಚ್ಚಿದ್ದಾರೆ. ಇವರು ಆಗ ದೂರನ್ನ ಕೂಡ ಸಲ್ಲಿಸಿದ್ರು. ಆದ್ರೆ ಆರೋಪಿ ಜಗ್ಗನ ಜೊತೆ ಕುಂಭಮೇಳದಲ್ಲಿ ಕಾಣಿಸಿಕೊಂಡಿದ್ದು ಭೈರತಿ ಬಸವರಾಜ್ ಎಲ್ಲೋ ಒಂದು ಮುಳುವಾಗಿದೆ. ಇನ್ನ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಜಗ್ಗನನ್ನ ಎಡ್ದಾಯ್ತು, ಯಾಕಂದ್ರೆ ಅವರು ಕೂಡ ಅಪ್ಸ್ಟ್ಯಾಂಡ್ ಆಗಿದ್ರು. ಈಗ ಭೈರತಿ ಬಸವರಾಜ್ ಕೂಡ ಬೇಲನ್ನ ವಜಾಗೊಳಿಸಿರೋ ಕಾರಣ ಅವರು ಕೂಡ ಅಪ್ಸ್ಟ್ಯಾಂಡ್ ಆಗಿದ್ರು. ಈಗ ಅಂತೂ ಇಂತೂ ಸರೆಂಡರ್ ಆಗಿದ್ದಾರೆ ಅವರೇ ಬಂದು. ಸೊ ಈಗ ಏನೆಲ್ಲ ವಿಚಾರಣೆ ನಡೀತಾ ಇದೆ, ಸಿಐಡಿ ಟೀಮ್ ಏನೆಲ್ಲ ತನಿಖೆಗಳನ್ನ ಮಾಡ್ತಾ ಏನೆಲ್ಲ ಪ್ರಶ್ನೆಗಳನ್ನ ಅವ್ರ ಮುಂದೆ ಒಡ್ಬಹುದು ಅನ್ನೋದನ್ನ ತಿಳಿಸ್ಕೊಡಿ. ಈಗ ಏನು ಭೈರತಿ ಬಸವರಾಜ್ ಅವರಿಗೆ ನಿನ್ನೆ ರಾತ್ರಿಯಿಂದಲೇ ಒಂದು ಹಂತದ ಸಣ್ಣ ಪ್ರಮಾಣದ
ಡ್ರಿಲ್ ಶುರು ಮಾಡಿರುವಂತದ್ದು ಸಿಐಡಿ ಪೊಲೀಸರು. ಯಾಕೆಂತ ಹೇಳಿದ್ರೆ ಈಗಾಗ್ಲೇನೆ ಅವರು ಸಾಕಷ್ಟು ಮೀನಾಮೀಷವನ್ನ ಹೇಳ್ತಿದ್ರು. ಸಾಕಷ್ಟು ಬಾರಿ ಅವರು ಪೊಲೀಸರಿಗೆ ಅಂದ್ರೆ ಸಿಐಡಿ ಪೊಲೀಸರಿಗೆ ಬಂದು ವಿಚಾರಣೆಗೆ ಅವಶ್ಯಕತೆ ಇದೆ ಅಂತಂದಾಗ್ಲೂ ಕೂಡ ಯಾವುದೇ ರೀತಿ ಪೊಲೀಸರಿಗೆ ಈಗ ಸಿಗದೆ ಸಾಕಷ್ಟು ಆಟ ಆಡ್ತಿದ್ರು. ಅವರು ರಜಾಕಾಲದ ಪೀಠದಲ್ಲೂ ಕೂಡ ಮಧ್ಯಂತರ ಜಾಮೀನನ್ನು ಕೂಡ ಪಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಸಿಐಡಿ ಪೊಲೀಸರು ಅವ್ರನ್ನ ವಿಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಉಳಿದಂತೆ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿಕೊಂಡು ಕಾನೂನು ಪ್ರಕ್ರಿಯೆಗಳನ್ನ ಶುರು ಮಾಡಿದ್ರು. ಆದ್ರೆ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವ್ರ ಮೇಲೂ ಕೂಡ ಆರೋಪ ಇತ್ತು. A5 ಆಗಿದ್ರು, ಅವ್ರ ಮೇಲೆ ವಿಚಾರಣೆ ನಡೆಸಬೇಕು ಅಂತಂದ್ರೆ ಬರ್ತಾ ಇರ್ಲಿಲ್ಲ. ಅದಕ್ಕೆ ಈಗ ಎಲ್ಲಾ ರೀತಿಯ ಒಂದು ಕ್ಲಿಯರೆನ್ಸ್ ಸಿಕ್ಕಂತಾಗಿರುತ್ತೆ. ಈಗ ಈ ಒಂದು ಕೇಸ್ಗೆ ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಇವ್ರನ್ನು ಕೂಡ ವೈದ್ಯಕೀಯ ಬಸವರಾಜ್ನು ಕೂಡ ನಾವು ಅರೆಸ್ಟ್ ಮಾಡ್ಕೊಂಡು ಅಂದ್ರೆ ಕಸ್ಟೋಡಿಯಲ್ ಎನ್ಕ್ವೈರಿ ಮಾಡಬೇಕು ಅನ್ನುವಂತ ಮನವಿಯನ್ನು ಮಾಡ್ಕೊಂಡಿದ್ರು. ಆ ರೀತಿಯಲ್ಲಿನೇ ಈಗ ಕಸ್ಟೋಡಿಯಲ್ ಎನ್ಕ್ವೈರಿಗೆ ಒಂದು ರೀತಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರಿಂದ ನಿನ್ನೆ ರಾತ್ರಿ ಸರೆಂಡರ್ ಆಗಿದ್ದಾರೆ. ಈಗ ಬೆಳಿಗ್ಗೆ ಅವರನ್ನ ತಿಂಡಿ ಎಲ್ಲ ಸಂಜೆವರೆಗೂ ಕೂಡ ಅವಕಾಶ ಇದೆ ನ್ಯಾಯಾಧೀಶ ಮುಂದೆ ಅವ್ರನ್ನ ಹಾಜರುಪಡಿಸೋದಕ್ಕಿಂತ ಮುಂಚೆ ನಡೆಯುವಂತ ಪ್ರಕ್ರಿಯೆಗಳನ್ನ ನೋಡೋದಾದ್ರೆ ಅದಕ್ಕೆ ಮೆಡಿಕಲ್ ಚೆಕ್ಅಪ್ ಮಾಡ್ತಾರೆ. ಮೆಡಿಕಲ್ ಚೆಕ್ಅಪ್ ಮಾಡಿದ ನಂತರದಲ್ಲಿ ಅವ್ರನ್ನ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಆ ನಂತರದಲ್ಲಿ ಅವ್ರಿಗೆ ಮೆಮೊ ಕೂಡ ಇಟ್ಕೊಂಡು ತಯಾರಿ ಮಾಡ್ಕೊಳ್ಳುವಂಥದ್ದು, ಯಾವೆಲ್ಲ ಅಂಶಗಳ ಆಧಾರದ ಮೇಲೆ ನಮ್ಗೆ ಕಸ್ಟಡಿ ಬೇಕಾಗುತ್ತೆ, ಎಷ್ಟು ದಿನಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಐಒ ಅದನ್ನೆಲ್ಲ ಕೂಡ ತಯಾರು ಮಾಡ್ಕೊಂಡು ನ್ಯಾಯಾಧೀಶರ ಮುಂದೆ ಇಟ್ಟ ಮೇಲೆ ಎಷ್ಟು ದಿನಗಳ ಕಾಲ ಇವ್ರು ಕಸ್ಟಡಿ ಕೇಳ್ತಾರೆ, ನ್ಯಾಯಾಲಯ ಎಷ್ಟು ದಿನಗಳ ಕಾಲ ಕೊಡುತ್ತಾನೆ ಅದ್ರ ಮೇಲೆ ವಿಚಾರಣೆ ಶುರು ಆಗುತ್ತೆ. ಇದ್ರಲ್ಲಿ ಬಹಳ ಪ್ರಮುಖವಾಗಿ ಜಗ್ಗ ಏನಿದ್ದಾನೆ, ಜಗ್ಗ ಅಲಿಯಾಸ್ ಜಗದೀಶ್ A1 ಆರೋಪಿ, ಅವ್ರ ಜೊತೆಗೆ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿಂದಾಗಿ ಅವ್ರ ಜೊತೆಗೆ ಏನೆಲ್ಲ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದ್ರು, ಅವರ ಪೂರ್ವ ಮೊದಲು ಫೋನ್ ಕಾಲ್ಗಳಲ್ಲಿ ಇದ್ದಂತದ್ದು, ಕೊಲೆ ಆದ ನಂತರದಲ್ಲಿ ಫೋನ್ ಕಾಲ್ಗಳಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತದ್ದು ಎಲ್ಲವನ್ನೂ ಕೂಡ ಪರಿಗಣನೆ ತೆಗೆದುಕೊಂಡು ಎಲ್ಲ ಆರೋಪಗಳನ್ನು ಮುಂದೆ ಇಟ್ಟು ಒಂದೊಂದಕ್ಕೂ ಕೂಡ ಪ್ರಶ್ನೆಯನ್ನ ಕೇಳಿ ಅವರಿಂದ ಉತ್ತರ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಆ ಉತ್ತರ ಪಡ್ಕೊಂಡದನ್ನ ರೆಕಾರ್ಡ್ ಮಾಡ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ರೆಕಾರ್ಡ್ ಮಾಡ್ಕೊಳ್ಳೋದ್ರ ಜೊತೆಗೆ ಈಗ ಅವರು ಟವರ್ ಲೊಕೇಶನ್ ಗಳು ಏನೆಲ್ಲ ಇತ್ತು, ಆ ಟವರ್ ಲೊಕೇಶನ್ ಗಳಲ್ಲಿ ಇವ್ರು ಯಾರ್ಯಾರೆಲ್ಲ ಇದ್ರು, ಈ ಕೊಲೆ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಈ ಒಂದು ನೆಟ್ವರ್ಕಿಂಗ್ ಇದ್ರು ಅನ್ನುವಂಥದ್ದನ್ನು ಕೂಡ ಬಿಡಿಸ್ಕೊಳ್ಳುವಂಥದ್ದು. ಜೊತೆಗೆ ಬೈತಿ ಬಸವರಾಜ್ ಜೊತೆಗೆ ಆರೋಪಿಗಳು ಯಾರೆಲ್ಲ ಎಲ್ಲೆಲ್ಲಿ ಓಡಾಡಿದ್ರು, ಅವ್ರ ಫೋಟೋಸ್, ವಿಡಿಯೋಸ್, ಕಾಲ್ ಡೀಟೇಲ್ಸ್ ಎಲ್ಲವನ್ನು ಕೂಡ ಕಲೆ ಹಾಕೊಂಡಿದ್ದಾರೆ. ಆರೋಪಿಗಳ ಏನೆಲ್ಲ ಈ ಹಿಂದೆ ಇರುವಂತಹ ಅರೆಸ್ಟ್ ಆಗಿರುವಂತಹ ಆರೋಪಿಗಳು ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಆ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ಪ್ರಶ್ನೆಗಳನ್ನ ಇಟ್ಕೊಂಡಿರ್ತಾರೆ. ನಿಮಗೂ ಮತ್ತೆ ಈ ಆರೋಪಿಗಳ ಸಂಬಂಧ ಏನು, ನೀವು ಇಂಥ ದಿನಾಂಕದಲ್ಲಿ ಮಾತಾಡಿದ್ರಿ, ಈ ದಿನಾಂಕದಲ್ಲಿ ಇದನ್ನ ಏನ್ ಮಾತಾಡಿದ್ರಿ ಅಂತ ಈಗಾಗ್ಲೇ ಹೇಳಿಕೆ ಕೊಟ್ಟಿರೋದನ್ನು ಕೂಡ ಇಟ್ಕೊಂಡಿರ್ತಾರೆ. ಇವರು ಹೇಳಿಕೆಯನ್ನು ಪಡ್ಕೊಳ್ತಾರೆ. ಎರಡೂ ಹೇಳಿಕೆಗಳನ್ನ ಮ್ಯಾಚ್ ಮಾಡುವಂಥದ್ದು. ಅದ್ರ ಜೊತೆಗೆ ಬೈತಿ ಬಸವರಾಜ್ ನನ್ಗೆ ಗೊತ್ತಿಲ್ಲ, ನನ್ ತಿಳಿದಿಲ್ಲ, ನನ್ಗೇನು ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ ಅನ್ನುವಂಥದ್ದು ಹೇಳೋದಾದ್ರೆ ಇವ್ರ ಹತ್ರ ಸಿಐಡಿ ಕಲೆ ಹಾಕಿರುವಂತ ಅಂಶಗಳನ್ನ, ಸಾಕ್ಷಿಗಳನ್ನ ಮುಂದೆ ಇಡುವಂತ ಕೆಲಸ ಮಾಡ್ತಾರೆ. ಈ ರೀತಿಯಲ್ಲಿ ಮುಂದಿನ ವಿಚಾರಣೆ ಪ್ರಕ್ರಿಯೆ ಶುರುವಾಗುತ್ತೆ. ಇನ್ಮೇಲೆ ಸಿಐಡಿ ಪೊಲೀಸರು, ಐಒ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆಗಳು ಕೇಳ್ತಾರೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಹಕಾರ ಮಾಡಲಿಲ್ಲ ಅಂದ್ರೆ ಮತ್ತೆ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಕೆಲಸವನ್ನ, ನ್ಯಾಯಾಲಯಕ್ಕೆ ಒಪ್ಪಿಸುವಂತ ಕೆಲಸವನ್ನ ಸಿಐಡಿ ಪೊಲೀಸರು ಮಾಡುವಂತದ್ದು. ಇಂತರ ಧನ್ಯವಾದಗಳು ಶಿವು, ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಕೊಲೆ ಕೇಸ್ ಸಂಬಂಧಪಟ್ಟಂತೆ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಆಗಿದ್ದು, ಜೊತೆಗೆ ಕುಂಭಮೇಳದಲ್ಲಿ ಒಂದಷ್ಟು ಫೋಟೋಗಳು ವೈರಲ್ ಆಗಿರೋದು, ಇದೆಲ್ಲವೂ ಕೂಡ ಹಾಗೆ A1 A4 ಹತ್ರ ಏನು ಆ ಒಂದು ಘಟನೆ ವಿಕ್ಲಿಶುವ ಕೊಲೆ ಕೇಸ್ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರೋದು, ಇದೆಲ್ಲವೂ ಕೂಡ ಮುಳುವಾಗಿದೆ ಈಗ ಭೈರತಿ ಬಸವರಾಜ್ಗೆ.